ಎಲ್ಲ ನಾಯಕರನ್ನು ಕೂಡ ಕಡೆಗಣಿಸ್ಬಿಟ್ರು, ಟಿಕೆಟ್ ಕೊಡಲಿಲ್ಲ. ತಮಗೆ ಬೇಕಾದರೆ ಮಾತ್ರ ಟಿಕೆಟ್ ಕೊಟ್ಕೊಂಡ್ರು. ಇಡೀ ದೇಶದಲ್ಲಿ ಮೋದಿಯವರು ವಂಶ ಪಾರಂಪರ್ಯ ಸರ್ಕಾರ ಇದನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕುಟುಂಬ ರಾಜಕಾರಣದಿಂದ ಮುಕ್ತ ಮಾಡ್ತೀನಿ ಅಂತ ಹೊರಟರು. ಯಡಿಯೂರಪ್ಪನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಯಡಿಯೂರಪ್ಪನವ್ರು ಈಗಲೂ ನಾನು ಹೇಳ್ತೇನೆ, ಯಡಿಯೂರಪ್ಪನವರೇ ನಿಮಗೆ ಗೌರವ ಇದ್ದರೆ ಮೋದಿಯವ್ರ ಬಗ್ಗೆ ಅವ್ರ ಜೊತೆ ನೀವು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಜನ ನಿಮ್ಮನ್ನು ನೋಡ್ತಿದ್ದಾರೆ. ನಾನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ಈ ಕುಟುಂಬದ ಒಂದು ವ್ಯವಸ್ಥೆಯಿಂದ ನಾನು ಮುಕ್ತಿ ಮಾಡ್ತೀನಿ ಅಂತ ನಿಮಗೆ ಅರ್ಥ ಆಗಬೇಕಲ್ವ. ನಿಮಗೆ ಹೇಳ್ತಿರೋದ್ರೆ ಅವ್ರದ್ದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಲ್ಲ. ನೀವು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ನಿಮ್ಮ ಒಬ್ಬ ಮಗ MP, ಇನ್ನೊಬ್ಬ ಮಗ MLA, ರಾಜ್ಯ ಅಧ್ಯಕ್ಷ. ನಿಮಗೆ ಹೇಳ್ತಾ ಇರೋದು ಯಡಿಯೂರಪ್ಪನವ್ರ ಅಪ್ಪ ಮಕ್ಕಳಿಗೆ ಹೇಳ್ತಿರೋದು ಮೋದಿ. ಹಾಗಾಗಿ ಅವ್ರ ಮಾತು ನೀವು ಕೇಳಬೇಕು ಅಂತ ನಿಮ್ಗೆ ಆಸೆ ಇದ್ದರೆ, ಅವ್ರ ಸಿದ್ಧಾಂತವನ್ನು ನೀವು ಒಪ್ಪಬೇಕು ಅಂತ ಇದ್ದರೆ ನೀವು ನಿಮ್ಮ ಮಗನ ದಾರ ರಾಜೀನಾಮೆ ಕೊಡಿಸಿ. ಯುವ ಮೋರ್ಚಾ ಅಲ್ಲಲ್ಲ, ಅದನ್ನು ನಾನು ಅಬ್ಸರ್ವ್ ಮಾಡಿಲ್ಲ. ನಾನು ಅಬ್ಸರ್ವ್ ಮಾಡಿದ್ದೇನು, ನಿಮ್ಮ ಟಿ ವಿಗಳೆಲ್ಲ ನೋಡ್ತಾ ಇದ್ದೀನಿ. ಮೋದಿ ಭಾಷಣ, ಪಕ್ಕದಲ್ಲಿ ಯಡಿಯೂರಪ್ಪನವರು. ಭಾಷಣದಲ್ಲೇನು, ರಾಹುಲ್ ಗಾಂಧಿ ಅವ್ರನ್ನ ನಾವು ಈ ಕುಟುಂಬ ರಾಜಕಾರಣದಿಂದ ಮುಕ್ತ ಮಾಡ್ತೇವೆ. ಅಪ್ಪ ಪಕ್ಕದಲ್ಲೇ ಕೂತ್ಕೊಂಡಿದ್ದೀರಪ್ಪ ನೀನು, ನೀವೇ ಕೂತಿದ್ದೀರಲ್ಲ ಯಡಿಯೂರಪ್ಪನವರೇ. ಮೋದಿ ಮಾತನ್ನು, ಮೋದಿ ಸಿದ್ಧಾಂತವನ್ನು ಒಪ್ಪೋದಾದರೆ ತಕ್ಷಣ ನಿಮ್ಮ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ತಗೊಳ್ಳಿ. ಇಲ್ಲ, ಈಗ ಚುನಾವಣೆಯಲ್ಲಿ ಇನ್ನೊಬ್ಬ ಮಗ ರಾಘವೇಂದ್ರ ಈ MP ಚುನಾವಣೆ ಸೋತೋಗ್ತಾನೆ. ಆ ಕಪಿ ಮುಷ್ಟಿ ಇದೆಯಲ್ಲ ಅಪ್ಪ ಮಕ್ಕಳದು, ಅದರಿಂದ ಒಬ್ಬ ಹೊರಗೆ ಬರ್ತಾನೆ. ಇದಾದ ನಂತರ ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಇನ್ನೊಬ್ಬ ಮಗನಿಗೆ ಕೂಡ ರಾಜೀನಾಮೆ ಕೊಡೋ ಸ್ಥಿತಿ ಬರುತ್ತೆ. ನನ್ನ ಆಸೆ 27 ಕ್ಷೇತ್ರದಲ್ಲಿ BJP ಗೆಲ್ಲಬೇಕು. 1 ಕ್ಷೇತ್ರದಲ್ಲಿ ನರೇಂದ್ರ ಮೋದಿಗೆ ಬೆಂಬಲ ಕೊಡ್ತಾರೆ ಅಂತ ಈಶ್ವರಪ್ಪ ಗೆಲ್ಲಬೇಕು. 28 ಕ್ಷೇತ್ರ BJP ಮತ್ತು ಈಶ್ವರಪ್ಪ ಗೆದ್ದು ಮೋದಿನ ಪ್ರಧಾನಮಂತ್ರಿ ಮಾಡಬೇಕು. ಇದು ನನ್ನ ಆಸೆ. ನಾನಂತೂ ಗೆಲ್ತೇನೆ. ಉಳಿದ 27 ಸೀಟ್ ಬಗ್ಗೆ ನಂಗೆ ಗೊತ್ತಿಲ್ಲ. ಹಾಂ, ಗೊತ್ತಿಲ್ಲ ಅಂತ ಹೇಳಿದೆ. ನಾನು ಸುಮ್ಮನೆ 28 ಗೆಲ್ತೀವಿ ನಾನು ಹೇಳೇನು. ಕಳೆದ ಬಾರಿ ನಾನು ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು BJP 1 ಸೀಟ್ ಗೆಲ್ಲಲ್ಲ ಅಂತ. ನಾನು ಅವಾಗ ಹೇಳಿದೆ, ನಾನು BJPಯ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇದ್ದೆ. ಅವ್ರು 1 ಸೀಟ್ ತಗೊಳ್ತಾರಲ್ಲ ಗೊತ್ತಿಲ್ಲ, ನಾವು ಹೆಚ್ಚು ಗೆಲ್ತೀವಿ ಅಂತ. 25 ಗೆದ್ವಿ, ಅವತ್ತು ಗೆದ್ದಿದ್ದು ಒಂದೇ. ನಾನು ಅವಾಗ ಸ್ಟೇಟ್ ಪಾಲಿಟಿಕ್ಸಲ್ಲಿ ಇದ್ದೆ. ಈಗ ನಾನು ಶಿವಮೊಗ್ಗ ಬಿಟ್ಟು ಹೋಗಿಲ್ಲ. ಸುಳ್ಳು ಹೇಳಲೇನು, ಎಲ್ಲ ಸೀಟ್ ಗೆಲ್ತೀವಿ ಅಂತ ಆಸೆ ಹೇಳಿದೆ ನಾನು. ನನ್ನ ಆಸೆ 27 BJP ಗೆಲ್ಲಬೇಕು, ಇಂಡಿಪೆಂಡೆಂಟ್ ಆಗಬೇಕು, 28 ಜನ ಮೋದಿ ಕೈ ಎತ್ತಬೇಕು. ನೋ, ವಿಜೇಂದ್ರ ರಾಜೀನಾಮೆ ಕೊಡೋದಕ್ಕೂ ಇಲ್ಲಿ ಗೆಲ್ಲೋದಕ್ಕೆ ಇದು ಸಿದ್ಧಾಂತ. ಇದು ಮೋದಿ ಸಿದ್ಧಾಂತ ಏನು, ಕುಟುಂಬ ರಾಜಕಾರಣ ಇರಬಾರ್ದು, ಅದರಿಂದ ಮುಕ್ತವಾಗಬೇಕು. ಈ ಸಿದ್ಧಾಂತಕ್ಕೂ ಗೆಲುವಿಗೆ ಸಂಬಂಧ ಏನು? ಹಾಗೂ ವಿಜೇಂದ್ರ ಮುಖ ನೋಡಿ ಜನ ಓಟ್ ಕೊಡ್ತಾರ? ಇನ್ನು ಹೇಳ್ಸೋದು ಬಚ್ಚ, ಏನೂ ಗೊತ್ತಿಲ್ಲ ಅವನಿಗೆ. ಅವ್ನ ಮುಖ ನೋಡಲ್ಲ ಓಟ್ ಕೊಡ್ತಿರೋದು. ಮೋದಿ ಮುಖ ನೋಟ್ ಓಟ್ ಕೊಡ್ತಿರೋ ಜನ. ಅದಕ್ಕೆ ನಾನು ಹೇಳ್ತಿರೋದು, ಇವನ್ ರಾಜೀನಾಮೆಗೂ ಸಂಬಂಧ ಇಲ್ಲ. ನಿಮಗೆ BJPಯ ನರೇಂದ್ರ ಮೋದಿ ಸಿದ್ಧಾಂತದ ಬಗ್ಗೆ ನಂಬಿಕೆ ಇದ್ದರೆ, ಅವ್ರು ಭಾಷಣ ಮಾಡ್ತಾರಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಕೂತಿದ್ರೆ ನೀವು ಅದು ಸಿದ್ಧಾಂತಕ್ಕೆ ಒಪ್ಕೋಬೇಕು, ಮಗನ ರಾಜೀನಾಮೆ ಕೊಡಿ. ಇಲ್ಲ, ನೀವು ಆ ಸಭೆಗಳಲ್ಲೇ ಕೂತ್ಕೋಬೇಡಿ. ಮೋದಿ ಸಭೆಗಳು ಕೂತ್ಕೊಂಡು ಮೋದಿಗೆ ಭಾಷಣಕ್ಕೆ ಅವಮಾನ ಮಾಡಬೇಡಿ. ಅದು ಮಾಡ್ತಿಲ್ಲ ಅಂತ ಒಂದು ಭ್ರಮೆ ಇವರು ಹುಟ್ಟಿಸಿಯಾರಲ್ಲ ಅವ್ರ ತಲೆ ಮೇಲೆ. ಯಡಿಯೂರಪ್ಪ ಇದ್ದರೆ ಕರ್ನಾಟಕದ ಲಿಂಗಾಯತರೆಲ್ಲ BJP ಜೊತೆಗಿರ್ತಾರೆ. ಇವು ತಗೊಂಡಲ್ಲಿ ಸುಳ್ಳು ಹುಟ್ಟಿಸಿ ಅವ್ರ ತಲೆಯಲ್ಲಿ ಭ್ರಮೆ ಇದೆ. ಇವ್ರಿಗಿಂತ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್, ವಿಜೇಂದ್ರನಿಗೂ ಬಸವನಗೌಡ ಪಾಟೀಲ್ ಯತ್ನಾಳ್ಗೂ ಹೋಲಿಕೆ ಮಾಡಿದ್ರೆ ಯಾರು ಲಿಂಗಾಯತ ಲೀಡರ್, ಯಾರು ಹಿಂದುತ್ವವಾದಿ? ಬಸವನಗೌಡ ಪಾಟೀಲ್ ಯತ್ನಾಳ್ ತಾನೆ. ಇವ್ರಿಗೇನು ಅನಿಸ್ಬಿಟ್ಟಿದೆ, ಆ ರೀತಿ ಅನಿಸಂಗೆ ಮಾಡಿದ್ದಾರೆ ಇವರು. ಈ ಚುನಾವಣೆ ಮುಗಿದ್ಮೇಲೆ ಎಲ್ಲ ಹೊರಬರುತ್ತೆ.